ನಿಸರ್ಗ ಕ್ರಿಯೇಷನ್ಸ್ಗೆ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಆಲ್ರೆಡಿ 2-3 ಸಂಚಿಕೆಯಲ್ಲಿ ಹಾಕಿರುವಂತಹ ಪಂಚಗವ್ಯ ದೀಪ ಅದು ಹೇಗೆ ತಯಾರಿಸೋದು ಅಂದರೆ ಮನೆಯಲ್ಲೇ ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳು ಯಾವುದು ಅಂತ ಹೇಳಿ ಅದನ್ನು ಹೇಗೆ ಮಾಡೋದು ಮನೆಯಲ್ಲೇ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡೋಣ ಅಂತ ಇದ್ದೀನಿ. ಅದಕ್ಕೆ ಸೇವಂತಿಗೆ ಹೂ ಒಣಗಿಸಿರೋದು, ದವನ, ಮರುಗ, ಪನ್ನೀರ್ ಎಲೆ, ರೋಸ್ ಅಂದರೆ ರೋಜಾ ಹೂ ಇದೆಲ್ಲ ಪನ್ನೀರ್ ರೋಸ್ ಅಂತ ಹೇಳ್ತೀವಲ್ಲ ಆ ಹೂವಿನ ಎಸಳುಗಳು, ಅನಂತರ ಬಿಳಿ ಮೆಣಸು, ಮೆಹಂದಿ ಬೀಜ, ಕಾಡು ಜೀರಿಗೆ, ಬಜೆ, ಜಾಕಾಯಿ, ಅರಿಶಿನ, ಒಣಶುಂಠಿ, ಸೊಗದೆ ಬೇರು ಅದಷ್ಟು ತೊಗೊತೀನಿ. ಅದಾದ ಮೇಲೆ ನವಧಾನ್ಯಗಳು ಅಂದರೆ ಗೋಧಿ, ಭತ್ತ, ಅಲಸಂದೆ ಆ ಥರ ನವಧಾನ್ಯಗಳು ಬರ್ತಾವಲ್ಲ ಅದು ಎಲ್ಲನೂ ತೊಗೊಂಡಿದ್ದೀನಿ. ಅನಂತರ ಬಿಳಿ ಸಾಸಿವೆ, ಬಿರಿಯಾನಿ ಎಲೆ, ಕಸ್ತೂರಿ ಅರಿಶಿನ ಸ್ವಲ್ಪ ತೊಗೊಂಡಿದ್ದೀನಿ, ಏಲಕ್ಕಿ, ಲವಂಗ. ನೆಕ್ಸ್ಟು ತುಳಸಿ, ಬಿಲ್ವ ಎಲೆ, ಬೇವಿನ ಎಲೆ, ಆಮೇಲೆ ಮೆಹಂದಿ ಎಲೆ. ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಇಂಪಾರ್ಟೆಂಟ್ ಅಂದರೆ ದೇವರುಗಳಿಗೆ ನಮಗೆ ಯೂಸ್ ಮಾಡೋ ಅಂಥ ಕೆಲವೊಂದು ಪತ್ರೆಗಳು ಅಂದರೆ ಎಲೆಗಳನ್ನೆಲ್ಲ ಒಣಗಿಸಿ ತೊಗೊಂಡಿದ್ದೀನಿ. ಇದು ಒಣಗಿಸಿರೋ ಬೆರಣಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ತೆಗೆದಿಟ್ಟಿರೋ ಅಂಥ ಹರ್ಬಲ್ ಆ್ಯಂಡ್ ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಪುಡಿ ಮಾಡಿರೋ ಅಂಥದ್ದು. ಆಮೇಲೆ ಇದು ಬಂದು ನವಧಾನ್ಯನೆಲ್ಲ ಪುಡಿ ಮಾಡಿಟ್ಕೊಂಡಿದ್ದೀನಿ. ಪಚ್ಚಕರ್ಪೂರ, ಇದು ಸಾಂಬ್ರಾಣಿ ಅಂದರೆ 5ರಲ್ಲಿ 5 ಬಗೆಯ ಸಾಂಬ್ರಾಣಿ ಇದೆ. ಅದು ನಿಮಗೆ ನೆಕ್ಸ್ಟ್ ಧೂಪ್ ಸ್ಟಿಕ್ ಮಾಡಬೇಕಾದ್ರೆ ಯಾವ್ಯಾವ ಸಾಂಬ್ರಾಣಿ ಹಾಕ್ತೀನೋ ಅದೇ ದೀಪಕ್ಕೂ ಹಾಕಿರೋದು. ಅದು ಧೂಪ್ ಸ್ಟಿಕ್ ಮಾಡೋ ಅಂಥ ಮೆಥಡ್ ಹೇಳಿದಾಗ ನಿಮಗೆ ಹೇಳ್ತೀನಿ ಯಾವ್ಯಾವ ಸಾಂಬ್ರಾಣಿ ಅಂತ. ನಾಟಿ ಹಸುವಿನ ಗಂಜಲ, ಇದು ಲೋಳೆ ರಸ, ಆಲಿವರ ಅಂತೀವಲ್ಲ ಅದು, ಮೊಸರು, ಇದು ಬಂದು ಹಾಲು, ತುಪ್ಪ, ನಾಟಿ ಹಸುವಿನ ತುಪ್ಪ. ಇದು ಕರಗಿಸ್ಕೊಬೇಕು, ಅದಕ್ಕೆ ಗ್ಲಾಸಲ್ಲಿ ಹಾಕಿಟ್ಕೊಂಡಿದ್ದೀನಿ. ಇದು ಗೋಶಾಲೆಯಿಂದ ನಾಟಿ ಹಸುವಿಂದು ನಾವು ದೀಪಕ್ಕೆ ಅಂತಲೇ ತಂದಿಟ್ಕೊಂಡಿದ್ದೀವಿ. ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಅಲ್ವಾ, ಅದರಿಂದ ಸಪ್ರೇಟಾಗಿ ತಂದಿಟ್ಕೊಂಡಿದ್ದೀವಿ ಧೂಪ ಮತ್ತು ದೀಪಕ್ಕೋಸ್ಕರ ಇದು. ಸೊ ಇದಿಷ್ಟು ಐಟಮ್ಮ ನಾವೀಗ ಅದಕ್ಕೆ ಹಾಕಬೇಕಾಗುತ್ತೆ. ಬೆರಣಿ ಪುಡಿ, ಆಯುರ್ವೇದಿಕ್ ಐಟಮ್ಸಿದ್ದು ಪುಡಿ ಮತ್ತು ನವಧಾನ್ಯದ್ದು ಮತ್ತು ಹರ್ಬಲ್ಸ್ ಅದನ್ನೆಲ್ಲ ಸೇರಿಸಿ ಪುಡಿ ಮಾಡಿದ್ವಲ್ಲ ಅದು ಎಲ್ಲನೂ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ. ಈಗ ಅದಕ್ಕೆ ತುಪ್ಪ ಹುಯ್ತೀನಿ. ತುಪ್ಪ ಸ್ವಲ್ಪ ಹಾಕ್ಕೊಬೇಕು, ತುಂಬ ಹಾಕಿದ್ರೆ ಒಣಗೋದು ಕಷ್ಟ ಆಗುತ್ತೆ. ಅನಂತರ ಇದು ಹಾಲು, ಹಾಲಾದಮೇಲೆ ಇದು ಲೋಳೆ ರಸ ಇತ್ತಲ್ವ ಅದನ್ನು ನಾನು ರುಬ್ಕೊಂಡಿದ್ದೀನಿ. ಲೋಳೆ ರಸ ರುಬ್ಕೊಂಡಿದ್ದು ಇದಿಷ್ಟು ಹಾಕ್ಕೊಬೇಕು. ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ. ತುಂಬ ನೀರು ಆಗಬಾರ್ದು, ದೀಪ ಒಣಗೋಕ್ಕೆ ತುಂಬ ಲೇಟ್ ಆಗುತ್ತೆ. ಈ ಪುಟ್ಟು ಮಾವು ಅಂತಾರಲ್ಲ ಆ ಪದಕ್ಕೆ ಬರಬೇಕು. ಅಂದರೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ನಾವು ಕಲಿಸ್ಕೊತೀವಲ್ಲ ಅದಕ್ಕಿಂತ ಸ್ವಲ್ಪ ಇದು ಮಲಯಾಳೀಸ್ ಮಾಡ್ತಾರಲ್ವ ಕೇರಳದವರು ಪುಟ್ಟು ಮಾವು ಅಂತ ಆ ಇದಕ್ಕೆ ಬರಬೇಕು. ಅಂದರೆ ಇನ್ನೂ ಸ್ವಲ್ಪ ಬೇಕಾಗುತ್ತೆ, ನೀರು ಅಥವಾ ಲಿಕ್ವಿಡ್ನ ಆ್ಯಡ್ ಮಾಡಬೇಕಾಗುತ್ತೆ. ಈಗ ನಾವಿನ್ನೂ ಗಂಜಲ ಹಾಕಿಲ್ಲ ಅಲ್ವಾ, ಅಂದರೆ ಗೋಮೂತ್ರ ಅಂತೀವಲ್ಲ ಅದು. ಈಗ ಅದನ್ನು ನಾನು ಹಾಕೊಂಬಿಡೋಣ ಮತ್ತು ಇದನ್ನು ಕಲಿಸ್ಕೊಳ್ಳೋಣ. ಇದು ಕಡುಬು ಅಂತ ಹೇಳ್ತೀವಲ್ಲ ಆ ಕಡುಬು ಮಾಡೋ ಕಡುಬಿನ ಹಿಟ್ಟು ಇದೆಯಲ್ಲ ಆ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ಬರಬೇಕು. ಕಲಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ದೀಪದ ಹಚ್ಚಲ್ಲಿ ಹಾಕಿ ತೆಗೆದ್ರೆ ಪಂಚಗವ್ಯ ದೀಪ ರೆಡಿಯಾಗುತ್ತೆ. ಪವಿತ್ರವಾದ ನಾಟಿ ಹಸುವಿನ ಪಂಚಗವ್ಯ ದೀಪ ಕಳಿಸ್ಬಿಟ್ಟು ದೀಪ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇದು ಪಂಚಗವ್ಯ ದೀಪ ಈ ಥರ ಬರುತ್ತೆ. ಇದು ಮಿಷಿನ್ನಲ್ಲಿ ಹಾಕಿರೋ ಅಂಥದ್ದಲ್ಲ, ಇದು ಕೈಯಲ್ಲೇ ಮಾಡಿರೋ ಅಂಥ
ಅಂದರೆ ಯಾವುದೋ ಚಿಕ್ಕದೊಂದು ಹಚ್ಚಿಟ್ಕೊಂಡು ಮಾಡಿರೋವಂಥ ದೀಪಗಳು. ಇದನ್ನು ಹಚ್ಚೋದ್ರಿಂದ ಏನೇನು ಬೆನಿಫಿಟ್ ಇದೆ ಅಂತ ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ನೀವು ನೋಡ್ಕೊಬೋದು. ಇದನ್ನು ಮನೇಲಿ ಮಾಡಿ ನೋಡಿ, ನೀವು ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ. ಇಲ್ಲ ನಮ್ಗೆ ಇದೆಲ್ಲ ಮಾಡೋದಕ್ಕೆ ಗೊತ್ತಿಲ್ಲ, ನಮ್ಗೆ ಮಾಡೋಕ್ಕಾಗಲ್ಲ ಅಂದಾಗ ನಾನು ಇದನ್ನು ಸೇಲ್ ಮಾಡ್ತಾಯಿದ್ದೀನಿ. ನೀವು ಬೇಕಾಗಿರೋರು ವಾಟ್ಸಪ್ ನಂಬರ್ಗೆ ಕಾಲ್ ಮಾಡಿಕೊಂಡು ಪರ್ಚೇಸ್ ಮಾಡ್ಕೊಬೋದು. ನಾನು ಕೊರಿಯರ್ ಮೂಲಕ ಕಳಿಸ್ಕೊಡ್ತೀನಿ.